ಇದು ನನ್ನ ಫಸ್ಟ್ ಪ್ರಾಡಕ್ಟ್ ರಿವ್ಯೂ ವಿಡಿಯೋ. ನಾನು ಒಂದು ಒಳ್ಳೆ ಸ್ನಿಕ್ಕರ್ ಶೂ ಬೈ ಮಾಡಬೇಕು ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಫ್ಲಿಪ್ಕಾರ್ಟಲ್ಲಿ ಪೂಮಾ ಬ್ರ್ಯಾಂಡ್ದು ಒಂದು ಒಳ್ಳೆ ಸ್ನಿಕ್ಕರ್ ಕಾಣಿಸ್ತು. ಸೊ ಅದನ್ನು ತರಿಸಿದ್ದೀನಿ, ಈಗ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಆಮೇಲೆ ಈ ಪೂಮಾ ಬ್ರ್ಯಾಂಡ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ನಮ್ಮ RCB ಟೀಮ್ ಹಾಕೋತಾರಲ್ಲ ಜರ್ಸಿ, ಅದು ಮತ್ತು ಶೂ ಎರಡೂ ಸ್ಪಾನ್ಸರ್ ಮಾಡ್ತಾ ಇರೋದು ಈ ಪೂಮಾ ಬ್ರ್ಯಾಂಡ್ ಅವರೇ. ಓಕೆ, ಚೆನ್ನಾಗೇ ಕಾಣ್ತಾ ಇದೆ. ಫ್ಲಿಪ್ಕಾರ್ಟ್ ಫೋಟೋಸಲ್ಲಿ ಯಾವ ಥರ ಕಾಣ್ತಾ ಇತ್ತು ಅದೇ ಥರ ಕಾಣ್ತಾ ಇದೆ. ನಾರ್ಮಲಾಗಿ ಸ್ನಿಕ್ಕರ್ಸ್ ಎಲ್ಲ ಲೆದರ್ ಇಲ್ಲ, ಫೇಕ್ ಲೆದರ್ ರಬ್ಬರ್ ಥರ ಬರುತ್ತೆ. ಆದರೆ ನಾನು ತರಿಸಿರೋದು ಲೆದರ್ ಅಲ್ಲ, ಕಾನ್ವರ್ಸ್ ಶೂಸ್ ಥರ, ಅಂದರೆ ಕ್ಯಾನ್ವಸ್ ಅಂತಾರೆ, ಒಂಥರ ಬಟ್ಟೆ ಥರ ಇರುತ್ತೆ. ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅಂದರೆ ಶೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನಗೆ ಲೆದರ್ ಸ್ನಿಕ್ಕರ್ಸ್ ಇಷ್ಟ ಆಗಲ್ಲ, ಯಾಕಂದರೆ ನಡೀತಾ ಇಲ್ಲಿ ಬೆಂಡ್ ಆಗುತ್ತೆ. ಆ ಬೆಂಡ್ ಆದಾಗ ಅಲ್ಲಿ ರಿಂಕಲ್ ಸ್ಟಾರ್ಟ್ ಆಗಿಬಿಡುತ್ತೆ, ಅಂದರೆ ಗೆರೆ ಥರ ಬಂದ್ಬಿಡುತ್ತೆ. ಇನ್ನು ಯೂಸ್ ಮಾಡ್ತಾ ಆ ಗೆರೆ ಹತ್ರ ರಬ್ಬರ್ ಕಟ್ ಆಗಿಬಿಟ್ಟು ಎದ್ದಳ್ತಾ ಇರುತ್ತೆ. ಅದಕ್ಕೆ ಬಟ್ಟೆ ಥರ ಇರೋ ಈ ಕ್ಯಾನ್ವಸ್ ಶೂಸೇ ಸಖತ್ತಾಗಿರ್ತವೆ. ಆ್ಯಕ್ಚುಲಿ ಅವಾಗೆಲ್ಲ ಸ್ನಿಕ್ಕರ್ಸ್ ಅಂದರೆ ಈ ಥರನೇ ಬರ್ತಾ ಇದ್ದಿದ್ದು. ನೀಟಾಗಿ ವಾಶು ಮಾಡ್ಬೋದು, ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟು ಪೂಮಾ ವೆಬ್ಸೈಟಲ್ಲೂ ಸಿಗ್ತಾ ಇಲ್ಲ. ಪೂಮಾದವರು ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ಫ್ಲಿಪ್ಕಾರ್ಟ್ಗೆ ಮಾಡಿರೋ ಥರ ಇದೆ. ನಾನು 2 ದಿವಸದ ಮುಂಚೆ ಇದನ್ನು ಆರ್ಡರ್ ಮಾಡಿದಾಗ 1462 ರೂಪಾಯಿನೋ ಇತ್ತು. ಸೊ ಔಟ್ ಆಫ್ ಸ್ಟಾಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರುತ್ತೆ ಪ್ರಾಡಕ್ಟು. ಕ್ಲಿಕ್ ಮಾಡಿ ಬೈ ಮಾಡೋರು ಬೈ ಮಾಡಿಬಿಡಿ. ಇದು ಲೈಟ್ ಬ್ರೌನ್ ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನ್ ಬರ್ತಾ ಇದೆ. ಅದರಲ್ಲಿ ಪೂಮಾ ಲೈನ್ ಎದ್ದು ಕಾಣ್ತಾ ಇದೆ. ಆ ಕಡೆ ಆರೆಂಜ್ ಅಲ್ಲ, ಈ ಕಡೆ ರೆಡ್ಡು ಅಲ್ಲ, ಒಂಥರ ಲೈಟ್ ಕಲರ್ಸ್ ಮಿಡ್ಲಲ್ಲಿ ಈ ಆರೆಂಜ್ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾರ್ಮಲ್ ಆಗಿ ಕೆಲವು ಕಲರ್ಸ್ ಎಲ್ಲ ಜಾತ್ರೆ ಥರ ಅನ್ಸುತ್ತೆ. ಇದು ಸ್ವಲ್ಪ ಪ್ರೊಫೆಷನಲ್ ಆಗೂ ಇದೆ, ಡೀಸೆಂಟ್ ಆಗೂ ಇದೆ. ಫಾರ್ಮಲ್ಗೂ ಹಾಕೊಂಡು ಹೋಗ್ಬೋದು, ಕ್ಯಾಶುವಲ್ಗೂ ಹಾಕೊಂಡು ಹೋಗ್ಬೋದು, ಯಾವ್ದಾದ್ರು ಪಾರ್ಟಿಗೂ ಹಾಕೊಂಡು ಹೋಗ್ಬೋದು. ನೋಡಿ, ಜೀನ್ಸ್ ಮೇಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕೆಲವರು ಪಾಯಿಂಟೆಡ್ ಜೀನ್ಸ್ ಹಾಕೋತಾರೆ, ಕೆಲವರು ದೊಗಳೆ ಜೀನ್ಸ್ ಹಾಕೋತಾರೆ. ಎರಡರಲ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ ಡಿಫಾಲ್ಟ್ ಬ್ಲ್ಯಾಕ್ ಕಲರ್ ಪ್ಯಾಂಟು, ಇದರಲ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಇಲ್ಲೂ ಒಂಥರ ಫಾರ್ಮಲ್ ಥರನೂ ಕಾಣ್ತಾ ಇದೆ, ಕ್ಯಾಶುವಲ್ ಲುಕ್ಕು ಇದೆ. ಹಾಗೆ ಗ್ರೀನ್ ಕಲರ್ ಪ್ಯಾಂಟ್ಗೂ ಹಾಕ್ಕೊಂಡಿದ್ದೀನಿ ನೋಡಿ, ಇದಕ್ಕೂ ಸೆಟ್ ಆಗುತ್ತೆ. ಆಮೇಲೆ ಬೇಸಿಗೆಯಲ್ಲಿ ಸಮ್ಮರ್ ಹಾಲಿಡೇಸ್ಗೆ ಹೋದಾಗ ಶಾರ್ಟ್ಸ್ ಹಾಕೋತೀವಿ, ಶಾರ್ಟ್ಸ್ಗೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಆ ಸೈಡ್ ಲುಕ್ಕಲ್ಲಿ ಪೂಮಾ ಆರೆಂಜ್ ಲೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಶಾರ್ಟ್ಸಲ್ಲಿ ಹಾಕೊಂಡಾಗ ಸಾಕ್ಸ್ನ ಆ್ಯಂಕಲ್ ಲೆಂತಿ ತೊಗೊಳ್ಳಿ, ಅಂದರೆ ತುಂಬ ಉದ್ದಕ್ಕೆ ಮೊಣಕಾಲ್ವರೆಗೂ ತೊಗೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಕೆಳಗಿದ್ರೆ ತುಂಬ ಚೆನ್ನಾಗಿ ಕಾಣುತ್ತದೆ. ನನ್ನ ಹತ್ರ ಹೆಂಗೂ ಮ್ಯಾಚಿಂಗ್ ಸಾಕ್ಸ್ ಇತ್ತು, ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ಅವಾಗಲೇ ಹೇಳ್ದಂಗೆ ಈ ಸ್ನಿಕ್ಕರ್ ಲೆದರ್ ಸ್ನಿಕ್ಕರ್ ಅಲ್ಲ, ಕ್ಯಾನ್ವಸ್. ನಾನು ತರಿಸ್ಬೇಕಾದ್ರೆ ಆ್ಯಕ್ಚುಲಿ ಭಯ ಇತ್ತು, ದಪ್ಪ ಇರುತ್ತಲ್ಲ, ಸಣ್ಣ ಇರುತ್ತಾ, ಹೋಗ್ತಾ ಹರಿದೋಗುತ್ತಾ ಅಂತ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಮೀರಿದೆ ಕ್ವಾಲಿಟಿ. ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು. ಸೊ ಇದೇ ಮಾಡಲಲ್ಲಿ ಬೇರೆ ಕಲರ್ಸ್ ಇದೆ, ಬಟ್ ನನಗೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಪ್ರಾಡಕ್ಟ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಬೇರೆದೆಲ್ಲ ಇದ್ರ ಮುಂದೆ ಹೋಲಿಸ್ಕೊಂಡ್ರೆ ಸ್ವಲ್ಪ ರೆಗ್ಯುಲರ್ ಅನ್ನಿಸ್ತು, ಬಟ್ ಇದು ಎಲ್ಲ ಒಕೇಶನ್ಗೂ ಸೆಟ್ ಆಗೋ ಥರ ಇದೆ. ತುಂಬ ಚೆನ್ನಾಗೂ ಇದೆ, ಬೋರಿಂಗೂ ಇಲ್ಲ. ಸೊ ನಾನು ಅವಲ್ಲೇ ಹೇಳ್ದಂಗೆ ಇದು ಎಲ್ಲ ಕಡೆನೂ ಸೆಟ್ ಆಗುತ್ತೆ. ಫ್ರೆಂಡ್ಸ್ ಜೊತೆ ಪಿಕ್ಚರ್ ಹೋಗ್ಬೇಕಾದ್ರೂ ಹಾಕೊಂಡು ಹೋಗ್ಬೋದು, ಬರ್ಡೇ ಪಾರ್ಟಿಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೋದು, ಯಾವ್ದಾದ್ರು ಪಾರ್ಟಿಗೆ ಹೋಗ್ಬೇಕಾದ್ರೂ ಹಾಕೊಂಡು ಹೋಗ್ಬೋದು, ಎಲ್ಲರೂ ಟ್ರಿಪ್ಗೆ ಹೋಗ್ಬೇಕಾದ್ರೂ ಹಾಕೊಂಡು ಹೋಗ್ಬೋದು. ಹಂಗೆ ಆಲ್ಮೋಸ್ಟ್ ಎಲ್ಲ ಕಲರ್ ಪ್ಯಾಂಟ್ಗಳ ಜೊತೆ ಮ್ಯಾಚ್ ಆಗ್ತಾ ಇದೆ. ಸೊ ಓವರಾಲ್ ಆಗಿ ಹೇಳ್ಬೇಕು ಅಂದರೆ ಇದ್ರ ಲುಕ್ಸು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಸಕ್ಕತ್ತಾಗಿದೆ. ಇನ್ನು ಪ್ರೈಸ್ ಅಂತೂ ತುಂಬಾ ಕಮ್ಮಿ ಅನ್ನಿಸ್ತು, ಯಾಕಂದರೆ ಪೂಮಾ ಬ್ರ್ಯಾಂಡ್ದು 2000ಗಿನ ಕಮ್ಮಿ ಯಾವ ಸ್ನಿಕ್ಕರ್ಸು ಬರ್ತಾ ಇಲ್ಲ. ಇನ್ನು ಆ 2000 ಅಷ್ಟು ಇಷ್ಟ ಆಗಲ್ಲ, ಆ ಥರ ಇರ್ತವೆ. ಹಂಗೆ ನೋಡ್ಕೊಂಡ್ರೆ ಇದ್ರ ಪ್ರೈಸ್ ತುಂಬಾ ಚೀಪ್ ಇದೆ. ಇನ್ನು ಬ್ರ್ಯಾಂಡ್ ಬಗ್ಗೆ ಹೇಳೋದೇ ಬೇಕಲ್ಲ, ಇಂಟ್ರಡಕ್ಷನಲ್ಲೇ ಹೇಳಿದ್ದೀನಿ. ಸೊ ನಮ್ಮ RCB ಟೀಮ್ಗೆ ಜರ್ಸಿ ಮತ್ತು ಶೂ ಸ್ಪಾನ್ಸರ್ ಮಾಡ್ತಾ ಇರೋರು ಈ ಪೂಮಾ ಬ್ರ್ಯಾಂಡ್ ಅವರೇ. ವರ್ಲ್ಡಲ್ಲಿ ದೊಡ್ಡ ಫುಟ್ಬಾಲ್ ಕ್ಲಬ್ ಕಿಟ್ ಎಲ್ಲ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಇವರು. ಸೊ ಇಷ್ಟು ಕಮ್ಮಿ ದುಡ್ಡಿಗೆ ಇಂಥ ಬ್ರ್ಯಾಂಡೆಡ್ ಶೂನ ಆರಾಮಾಗಿ ಕೊಂಡ್ಕೋಬೋದು ನೀವು. ಸೊ ಇದು ನನ್ನ ಫಸ್ಟ್ ಪ್ರಾಡಕ್ಟ್ ರಿವ್ಯೂ. ಶೂ ತುಂಬ ಚೆನ್ನಾಗಿದೆ, ಬೈ ಮಾಡಿ. ಆ್ಯಕ್ಚುಲಿ ಬಿಗ್ ಬಾಸ್ ಮುಗಿದ ಕೂಡಲೇ ಯಾವ್ದಾದ್ರು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೆ. ಸುಮ್ಮನೆ ಅದು ಇದು ತೊಗೊಂಡು ರಿವ್ಯೂ ಮಾಡೋದಕ್ಕಿಂತ ನನಗೆ ಬೇಕಾಗಿರೋ ಪ್ರಾಡಕ್ಟ್ ತೊಗೊಂಡೆ ರಿವ್ಯೂ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಸಿನಿಮಾ ವೀಡಿಯೋಗಳು ಬರ್ತಾ ಇರುತ್ತೆ, ಈ ಥರ ಮನೆಗೆ ಬೇಕಾಗಿರೋ ಸಾಮಾನುಗಳು, ಕಿಚನ್ ಐಟಮ್ಗಳು, ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ಪ್ರತಿ ವಾರ ಒಂದು ವಿಡಿಯೋ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ, ಈ ವಿಡಿಯೋ ಚೆನ್ನಾಗಿ ಹೋದರೆ ಇನ್ನೊಂದು ಪ್ರಾಡಕ್ಟ್ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಫಸ್ಟ್ ಪ್ರಾಡಕ್ಟ್ ರಿವ್ಯೂ ಹೆಂಗಿತ್ತು ಅಂತ ಕಮೆಂಟಲ್ಲಿ ಬರುತ್ತೆ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ.